ಇಂದು ವಿಶ್ವ ಪುಸ್ತಕ ದಿನ. ಪುಸ್ತಕಗಳು ಕೇವಲ ಜ್ಞಾನ ಸಂಗ್ರಹಗಳಲ್ಲ, ಸಮಾಜದ ಚಿಂತನೆಗೆ ದಿಕ್ಕು ತೋರಿಸುವ ಶಕ್ತಿಯೂ ಆಗಿವೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ತಜ್ಞ ಬಿ ಶ್ರೀಪಾದ್ ಭಟ್ ಅವರ ಉನ್ನತ ಶಿಕ್ಷಣ ಒಳಗೂ ಹೊರಗೂ ನವ ಉದಾರೀಕರಣ ಪುಸ್ತಕ ವಿಶೇಷ ಮಹತ್ವ ಪಡೆದುಕೊಳ್ಳುತ್ತದೆ. ಇತ್ತೀಚೆಗೆ ನಡೆದ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಚಿಂತಕ ಎ ನಾರಾಯಣ್ ಭಾಗವಹಿಸಿ ರಾಜ್ಯ ಪಟ್ಟಿಯಲ್ಲಿದ್ದ ಶಿಕ್ಷಣ ಇಂದು ಎಲ್ಲಾ ರೀತಿಯಿಂದಲೂ ಕೇಂದ್ರೀಕರಣದ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಿಕ್ಷಣದ ಮೇಲಿನ ರಾಜ್ಯಗಳ ಹಕ್ಕು ಕುಗ್ಗುತ್ತಿದ್ದು, ನಿರ್ಧಾರಗಳು ಕೇಂದ್ರದ ನಿಯಂತ್ರಣಕ್ಕೆ ಸೀಮಿತವಾಗುತ್ತಿರುವುದು ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೂ ಸವಾಲಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ವಿಶ್ವ ಪುಸ್ತಕ ದಿನದ ಈ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಸಮಾಜದ ಭವಿಷ್ಯದ ಕುರಿತು ಗಂಭೀರ ಚರ್ಚೆಗೆ ಇಂತಹ ಕೃತಿಗಳು ದಾರಿ ಮಾಡಿಕೊಡುತ್ತವೆ. ಪುಸ್ತಕದ ಶೀರ್ಷಿಕೆ ಹೇಳುವ ಹಾಗೆ ಉನ್ನತ ಶಿಕ್ಷಣ ಒಳಗೂ ಹೊರಗೂ ನವ ಉದಾರೀಕರಣದ ಭಾರತ. ಇದನ್ನ ಹೇಗೆ ಅರ್ಥೈಸಬೇಕು ಅಂತಂದ್ರೆ, ನವ ಉದಾರೀಕರಣ ಭಾರತ ಅಂದ್ರೆ ಪೋಸ್ಟ್ ಲಿಬರಲ್ ಇಂಡಿಯಾದಲ್ಲಿ 1991 ನಂತರ ಭಾರತದಲ್ಲಿ ಉನ್ನತ ಶಿಕ್ಷಣದ ವಿಕಸನ ಅಥವಾ ಅಧಪತನ ಹೇಗೆ ಆಯಿತು, ಎವಲ್ಯೂಷನ್, ಅದು ಹೇಗೆ ಬದಲಾಗ್ತಾ ಹೋಯಿತು, ಕಳೆದ 30-35 ವರ್ಷಗಳ ಉನ್ನತ ಶಿಕ್ಷಣದ ಕಥೆ ಏನು ಅನ್ನೋದನ್ನ ಇಲ್ಲಿ ಸುಮಾರು ಒಂದು 20 ಲೇಖನಗಳಲ್ಲಿ ಕಟ್ಟಿಕೊಡ್ತಾರೆ. ಸುಮಾರು 20 ಲೇಖನಗಳಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನ ಆಧರಿಸಿ ಬರೆದಂತದ್ದು. ಈ 20 ಲೇಖನಗಳು ಬೇರೆ ಬೇರೆ ವಿಚಾರಗಳನ್ನು ಹೇಳುವುದಾದರೂ ಕೂಡ ಅದರ ಉದ್ದಕ್ಕೂ ಕಾಣಿಸುವಂತ ಕೆಲವು ಥ್ರೆಡ್ಗಳಿದ್ದಾವೆ, ಕೆಲವು ಅಂಶಗಳಿದ್ದಾವೆ. ಆ ಅಂಶಗಳನ್ನ ಗುರುತಿಸಿ ನಾನು ತಮ್ಮ ಮುಂದೆ ಬಿಡಲಿಕ್ಕೆ ಪ್ರಯತ್ನಿಸ್ತೇನೆ. ಏನು ಈ ಕಥೆಯೊಳಗೆ ಕಾಣಿಸುವಂತ ಪ್ರಧಾನ ಅಥವಾ ಸಾಮಾನ್ಯ ಅಂಶಗಳು, ಕಾಮನ್ ಥ್ರೆಡ್ ಏನು ಅಂತಂದ್ರೆ, ಈ ಕಳೆದ 35 ವರ್ಷಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಏನೇನಾಗಿದೆ ಅನ್ನುವಂಥ ಕತೆ. ಅದರಲ್ಲಿ ಈಗಾಗಲೇ ಬರಗುರವರು ಹೇಳಿದಾಗೆ ಖಾಸಗೀಕರಣದ ಕತೆ ಇದೆ, ಆ ಕಥೆಯನ್ನು ನಾವೆಲ್ಲರೂ ಕೂಡ ಅರ್ಥೈಸಬೇಕು. ಎರಡನೇದಾಗಿ ಶಿಕ್ಷಣದ ಕೋಮುವಾದೀಕರಣ ಆಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಶ್ರೀಪಾದ್ ಭಟ್ ಅವರು ಹೇಳ್ತಾರೆ. ಮೂರನೇದಾಗಿ ಈ ಪದವನ್ನು ಅವರು ಬಳಸಿಲ್ಲ ಮತ್ತು ಈ ಪದವನ್ನ ಯಾರೂ ಬಳಸ್ತಾ ಇಲ್ಲ. ಆದರೆ ಈ ಪುಸ್ತಕವನ್ನ ನೀವು ಆಳವಾಗಿ ಓದಿದಾಗ ಅದು ನಮಗೆ ಗಾಢವಾಗಿ ಮನದಟ್ಟಾಗುತ್ತೆ. ಏನು ಅಂತಂದ್ರೆ, ಶಿಕ್ಷಣ ಬರಬರ್ತಾ ಒಂದು ಹಂತದಲ್ಲಿ ಎಲ್ಲರನ್ನ ತಲುಪುವಷ್ಟಿಗೇನೆ ಒಂಥರ ಮೇಲ್ಸ್ತರೀಕರಣಗೊಳ್ತಾ ಹೋಗ್ತದೆ. ಅಂದ್ರೆ ಎಲಿಟೈಸೇಷನ್ ಆಫ್ ಎಜುಕೇಶನ್, ಹೈಯರ್ ಎಜುಕೇಶನ್. ಮತ್ತೊಂದು ನಾವು ಈಗಾಗಲೇ ನಮ್ಮ ಸುತ್ತ ಕಾಣ್ತಾ ಇರುವ ಹಾಗೆ ಕೇಂದ್ರೀಕರಣ, ಸ್ವಾಯತ್ತತೆಯ ಹೆಸರಲ್ಲಿ ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ಏನೇ ಕರೆದರೂ ಕೂಡ ಇವತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಒಂದು ರೀತಿಯಲ್ಲಿ ಕೇಂದ್ರೀಕರಣಗೊಳಿಸಲಾಗ್ತಾ ಇದೆ. ಇದರಲ್ಲಿ ಒಕ್ಕೂಟ ಭಾರತಕ್ಕೆ ಎದುರಾದಂತಹ ಅಪಾಯಗಳ ಕಥೆ ಕೂಡ ಇದೆ. ಒಕ್ಕೂಟಕ್ಕೆ ಎದುರಾದಂತಹ ಅಪಾಯಗಳಲ್ಲಿ ಬೇರೆ ಬೇರೆ ಆಯಾಮಗಳಿದ್ದಾವೆ. ಅದರಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಕೇಂದ್ರೀಕರಿಸುವ ಕಥೆಯು ಕೂಡ ಒಂದಾಗಿದೆ. ಈ 4-5 ಅಂಶಗಳನ್ನು ನಾನು ಹೇಳುವ ಮೊದಲು ಪೂರ್ವಭಾವಿಯಾಗಿ ಒಂದೆರಡು ವಿಚಾರಗಳನ್ನ ಹೇಳ್ತೇನೆ. ಪುಸ್ತಕದಿಂದ ಉದ್ದೇಶಿಸ್ತಾ ಒಂದು ವಿಷಯ ನನಗೆ ಬಹಳ ಮುಖ್ಯ ಅಂತ ಅನಿಸಿದ್ದು, ಆರಂಭದ ಒಂದು ಚಾಪ್ಟರ್ನಲ್ಲಿ ವಿಶ್ವವಿದ್ಯಾನಿಲಯಗಳು ಅವನತಿ ಹೊಂದುತ್ತಿರುವ ದ್ವೀಪಗಳು, ಅಂದ್ರೆ ಅವರು ಐಲ್ಯಾಂಡ್ ಅನ್ನುವ ಅರ್ಥದಲ್ಲಿ ಅದನ್ನು ಬಳಸಿಲ್ಲ. ದ್ವೀಪಗಳು ಅಂತಂದ್ರೆ ಅದೊಂದು ಸಾಂಸ್ಥಿಕ ಪರಿಕರ ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಇಲ್ಲಿ ಅವರು ವಿಶ್ವವಿದ್ಯಾನಿಲಯ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ವಿವರಿಸ್ತಾರೆ. ಯಾಕಂದ್ರೆ ವಿಶ್ವವಿದ್ಯಾನಿಲಯ ಅಂದ್ರೆ ಏನು ಅನ್ನೋದು ಮರೆತು ಹೋದಂತ ಒಂದು ಕಾಲದಲ್ಲಿ ನಾವಿದ್ದೇವೆ. ಯಾಕಂತಂದ್ರೆ ಇವತ್ತು ಕಾಣಿಸ್ತಕ್ಕಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ದಿಢೀರಾಗಿ ನಾವು ವಿಶ್ವವಿದ್ಯಾನಿಲಯ ಆಗಿಬಿಡುತ್ತೆ. ಸೊ ಆದ ಕಾರಣ ಈ ವಿಶ್ವವಿದ್ಯಾನಿಲಯವನ್ನ ನಾವೀಗ ವಿಶ್ವವಿದ್ಯಾನಿಲಯ ನಡುವೆ ಹುಡುಕಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದ ಕಾರಣ ವಿಶ್ವವಿದ್ಯಾನಿಲಯ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ವಿವರಿಸ್ತಾರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಒಂದು ಇವತ್ತಿರತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ ನಾಳೆ ವಿಶ್ವವಿದ್ಯಾನಿಲಯ ಆಗಿಬಿಡುವಂತಹದ್ದು. ಇನ್ನೊಂದು ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಇದು. ಯಾಕಂದ್ರೆ ಇದು ಖಾಸಗೀಕರಣದ ವಿಚಾರ ಮಾತ್ರ ಅಲ್ಲ. ಯಾಕಂದ್ರೆ ಈ ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಅನ್ನುವಂತ ಒಂದು ಪರಿಕಲ್ಪನೆಯನ್ನು ತಂದಿದೆ ಸರ್ಕಾರ. ಸಂಗೀತಕ್ಕೊಂದು ವಿಶ್ವವಿದ್ಯಾನಿಲಯ, ಜಾನಪದಕ್ಕೊಂದು ವಿಶ್ವವಿದ್ಯಾನಿಲಯ, ಇನ್ನು ಏನಕ್ಕೆ ಇದೆ ನಿಮಗೆಲ್ಲ ಗೊತ್ತಿದೆ. ವಿಶ್ವವಿದ್ಯಾನಿಲಯದ ಅರ್ಥನೇ ವಿಶ್ವವಿದ್ಯೆ ಅಂತ. ವಿಶ್ವದಲ್ಲಿರತಕ್ಕಂಥ ಎಲ್ಲಾ ವಿದ್ಯೆಗಳನ್ನ ಸಾಧ್ಯವಾದಷ್ಟು ಒಂದು ಸೂರ್ಯನಡೆಗೆ ತಂದು ಅದನ್ನ ಸಮಗ್ರವಾಗಿ ನೀಡುವಂತಹ ಒಂದು ಸಂಸ್ಥೆ ಅಂತ ಇದ್ರೆ ಅದಕ್ಕೆ ನಾವು ವಿಶ್ವವಿದ್ಯಾನಿಲಯ ಅಂತ ಕರೆಯೋದು. ಅದನ್ನ ವಿಗಡಿಸ್ತಾ ಹೋಗಿ ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಅಂತ ಆಗಿರತಕ್ಕಂಥ ಈ ಕಾಲದಲ್ಲಿ ಮತ್ತೆ ಅದೇ ಪ್ರಶ್ನೆ ಎದುರಾಗುತ್ತೆ, ವಿಶ್ವವಿದ್ಯಾನಿಲಯ ಅಂದ್ರೆ ಏನು. ಅದಕ್ಕೆ ಶ್ರೀಪಾದ್ ಭಟ್ ಅವರು
ಇಲ್ಲಿ ಹೀಗೆ ಬರೀತಾರೆ: ವಿಶ್ವವಿದ್ಯಾನಿಲಯವೆಂದರೆ ಸಮಾಜದ ವೈರುಧ್ಯಗಳ ಗೊಂದಲಗಳನ್ನು ಮೈಗೂಡಿಸಿಕೊಂಡ ಒಂದು ಕಿರು ಸಮಾಜ. ಅದು ಒಂದು ಮೈಕ್ರೋ ಕಾಸಮ್ ಆಫ್ ಸೊಸೈಟಿ. ಆ ವಿಶ್ವವಿದ್ಯಾನಿಲಯಕ್ಕೆ ಏನಿರಬೇಕು ಅಂತಂದ್ರೆ ಒಂದು ಸಮಾಜನೇ ಅಲ್ಲಿರ್ತದೆ. ಸಮಾಜದಲ್ಲಿ ಏನೇನು ಜ್ಞಾನ ಶಾಖೆಗಳಿರ್ತಾವೋ ಅವೆಲ್ಲವೂ ಕೂಡ ಅಲ್ಲಿರ್ಬೇಕನ್ನೋ ಅರ್ಥದಲ್ಲಿ ಜ್ಞಾನವನ್ನು ಅರಿತುಕೊಳ್ಳುವ, ಅರಿತದ್ದನ್ನು ವಿವರಿಸುವ, ಪರಸ್ಪರ ಚರ್ಚೆ ಸಂವಾದ ನಡೆಸುತ್ತಿರುವ ಶೈಕ್ಷಣಿಕ ಸಮಾಜ ಒಂದು ವಿಶ್ವವಿದ್ಯಾನಿಲಯ. ಅವರ ಸೊಸೈಟಿ ಅನ್ನುವಂಥದ್ದು, ಯಾಕಂದ್ರೆ ವಿಶ್ವವಿದ್ಯಾನಿಲಯವೇ ಒಂದು 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 ಸಮಾಜ ಅನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನ ನಮ್ಮ ಮುಂದೆ ಇಡ್ತಾರೆ. ಮುಂದುವರಿಸಿ, ಜ್ಞಾನವನ್ನ ಸರಳೀಕರಣಗೊಳಿಸುವ ಆಕರ್ಷಣೆಯಿಂದ ವಿಶ್ವವಿದ್ಯಾನಿಲಯಗಳು ಸದಾ ದೂರವಿರಬೇಕಾಗುತ್ತೆ. ಅಂದರೆ ಜ್ಞಾನವನ್ನ ಉತ್ಪಾದಿಸುವ ಕೇಂದ್ರಗಳಾಗಿರ್ಬೇಕಾದಂತಹ ವಿಶ್ವವಿದ್ಯಾನಿಲಯಗಳು ಇವತ್ತು ಜ್ಞಾನವನ್ನ ಸರಳೀಕರಣಗೊಳಿಸುವಂತ ಹಂತ ತಲುಪಿದ್ದಾವಲ್ಲ. ಆದ ಕಾರಣ ನಮಗೆ ಈ ಸರಳೀಕರಣ ಮತ್ತು ವಿಶ್ವವಿದ್ಯಾನಿಲಯ ಇವು ಜೊತೆಯಾಗಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಎಲ್ಲಿ ಜ್ಞಾನದ ಸರಳೀಕರಣ ಆಗುತ್ತೋ ಅದು ಅಂತ ಒಂದು ಸಂಸ್ಥೆಯನ್ನು ನಾವು ವಿಶ್ವವಿದ್ಯಾನಿಲಯ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಸೂಚನೆಯನ್ನ ಅವರು ಆರಂಭದಲ್ಲೇ ನೀಡ್ತಾರೆ. ಆನಂತರ ಬರಬರು ಅವರು ಹೇಳಿದ ಹಾಗೆ ಇದರಲ್ಲಿ ಇಡೀ ಉನ್ನತ ಶಿಕ್ಷಣದ ಚರಿತ್ರೆ ಕಳೆದ 30 ವರ್ಷದಿದೆ ಮತ್ತು ಉನ್ನತ ಶಿಕ್ಷಣದ ಒಳಗಿರತಕ್ಕಂಥ ಬೇರೆ 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 ವಿಚಾರಗಳ ಚರಿತ್ರೆ ಕೂಡ ಇದೆ. ಅದು ಖಾಸಗೀಕರಣ ಚರಿತ್ರೆ ಆಗಿರ್ಬೋದು, ಕಮ್ಯುನಲೈಸೇಷನ್ ಚರಿತ್ರೆ ಆಗಿರ್ಬೋದು, ಪಠ್ಯಕ್ರಮ ಹೇಗೆ ವಿಕಸನ ಆಯ್ತು ಅನ್ನುವಂಥ ಚರಿತ್ರೆ ಆಗಿರ್ಬೋದು. ಒಂದು ಸ್ಥೂಲವಾದಂತಹ 35 ವರ್ಷಗಳ ಚರಿತ್ರೆ, ಅದರೊಳಗೆ ಈ ಕಿರು ಚರಿತ್ರೆಗಳು ಇವೆಲ್ಲವನ್ನ ಕೂಡ ಸಂಗಮಗೊಳಿಸುವಂತ ಒಂದು ರೀತಿ ಇದ್ದಾರೆ. ಇಷ್ಟನ್ನ ಹೇಳಿದ ನಂತರ ನಾನೀಗ ಈ ಈ 4-5 ಟ್ರೆಂಡ್ಸ್ಗಳೇನಿದ್ದಾವೆ ಅದನ್ನ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದರ ಬಗ್ಗೆ ಅಷ್ಟು ಹೇಳುವಂತ ಪ್ರಯತ್ನ ಅಷ್ಟೇ ಮಾಡ್ತೇನೆ. ಅದರ ಆ ಕಡೆ ನೀವು ಪುಸ್ತಕದಲ್ಲಿ ಓದಿಕೊಳ್ಳಿ. ಒಂದು, ಖಾಸಗೀಕರಣ, ಪ್ರೈವೇಟೈಸೇಷನ್. ಇವತ್ತು ಏನಾಗಿದೆ ಉನ್ನತ ಶಿಕ್ಷಣ ರಂಗದಲ್ಲಿ ಅಂತಂದ್ರೆ, ಒಂದು ರೀತಿಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಏನಾಗ್ತಾ ಇದೆ ಅದೇ ಉನ್ನತ ಶಿಕ್ಷಣದಲ್ಲಿ ಆಗ್ತಾ ಇದೆ. ಅಂದ್ರೆ ಖಾಸಗೀಕರಣಕ್ಕೆ ಸಂಬಂಧಪಟ್ಟಾಗ ನೀವು ಒಟ್ಟು ಪ್ರೊಪೋರ್ಷನ್ ನೋಡಿದ್ರೆ ಎಷ್ಟು ಸಂಸ್ಥೆಗಳಿದ್ದಾವೆ, ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಷ್ಟು ಸಂಸ್ಥೆಗಳಿದ್ದಾವೆ ಅಂತ ನೀವು ಲೆಕ್ಕ ಹಾಕಿದ್ರೆ ಅದರಲ್ಲಿ ಬರಬರ್ತಾ ದ ಪ್ರೊಪೋರ್ಷನ್ ಆಫ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಒಟ್ಟು ಸಂಸ್ಥೆಗಳಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ, ಸಾರ್ವಜನಿಕ ಸಂಸ್ಥೆಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಕಾಲದಲ್ಲಿ ಉನ್ನತ ಶಿಕ್ಷಣದಲ್ಲಿ ಸರ್ಕಾರಿ ಸಂಸ್ಥೆಗಳ ಆಧಿಪತ್ಯ ಏನಿತ್ತು, ಡಾಮಿನೆನ್ಸ್ ಏನಿತ್ತು, ಅದು ಇವತ್ತು ತಗ್ತಾ ಬಂದು ಖಾಸಗಿ ಸಂಸ್ಥೆಗಳ ಆಧಿಪತ್ಯ ಹೆಚ್ಚುವಂತ ಒಂದು ವಿಚಿತ್ರವಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮತ್ತು ಇದು ಹೀಗೆ ಮುಂದುವರೆದರೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನನಗೆ ಹೇಳಿಕೆ ಆಗುದಿಲ್ಲ. ನಾನು ಇದನ್ನ ಈ ಪುಸ್ತಕ ಕೊಡುವಂತ ಒಂದು ಚಿತ್ರಣವನ್ನು ನೀವು ಊಹಿಸಿಕೊಂಡ್ರೆ ಇನ್ನೊಂದು 10-20 ವರ್ಷದಲ್ಲಿ ಒಂದು ಪೈ ಚಾರ್ಟ್ ಹಾಕಿದ್ರೆ ನೀವು ಒಟ್ಟು ಶಿಕ್ಷಣ ಸಂಸ್ಥೆಗಳದ್ದು ಅದರಲ್ಲಿ ಒಂದು ಸಣ್ಣ ಪ್ರಮಾಣ ಅಷ್ಟೇ ಸರ್ಕಾರಿ ಸಂಸ್ಥೆಗಳು ಉಳಿಸಿಕೊಳ್ಳಿಕ್ಕೆ ಸಾಧ್ಯ. ಇದು ಇವತ್ತಿನ ವಾಸ್ತವ. ಆದ್ರೆ ನಾನು ಇದನ್ನ ಶಾಲಾ ಶಿಕ್ಷಣಕ್ಕೆ ಹೋಲಿಸಿದೆ ಅನ್ನೋದು ಇನ್ನೊಂದು ವಿಚಾರ. ಬರಗೂರು ಅವರು ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅಂಶಗಳನ್ನು ಹೇಳಿದ್ದಾರೆ. ಅದರ ಆ ಕಡೆಗೆ ಹೆಚ್ಚು ಚರ್ಚೆ ಆಗದಂತ ಒಂದು ವಿಚಾರಕ್ಕೆ ನಾನು ನಮ್ಮ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಅದು ಏನು ಅಂತಂದ್ರೆ, ಈ ಖಾಸಗೀಕರಣ ಅನ್ನೋದಿದೆ ಅಲ್ಲ, ಅದು ಬಹಳ ಸಮಯದಿಂದ ನಡೀತಾ ಇದೆ. ಅಂದ್ರೆ ಯಾವತ್ತು ಭಾರತ ಒಂದು ಮಿಕ್ಸ್ಡ್ ಇಕಾನಮಿ ಮಾಡೆಲ್ ಅನ್ನ ಸ್ವೀಕರಿಸಿತು, ಅಲ್ಲಿಂದ ಪ್ರಾರಂಭಿಸಿ ಖಾಸಗಿಯ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಒಟ್ಟೊಟ್ಟಾಗಿರುವಂತದ್ದು ಹೊಸದೇನಲ್ಲ. ಆದ್ರೆ ಈ ಕಾಲಕ್ಕೆ ಆಗಿರತಕ್ಕಂಥ ದೊಡ್ಡ ಬದಲಾವಣೆ ಏನು ಅಂತಂದ್ರೆ, ಒಂದು ಕಡೆ ಖಾಸಗಿ ಸಂಸ್ಥೆಗಳ ಪ್ರಮಾಣದಲ್ಲಿ ಹೆಚ್ಚಳ, ಅದು ಮಾತ್ರ ಅಲ್ಲ, ಯಾವ ಕಾಲದಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೋ, ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೋ, ಅದೇ ಸಮಯದಲ್ಲಿ ನೀವು ಸರ್ಕಾರಿ ವಲಯ ಏನಿದೆ ಅಥವಾ ಸಾರ್ವಜನಿಕ ವಲಯ ಏನಿದೆ ಅದರ ಗುಣಮಟ್ಟ ಗುಣಮಟ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಕಡೆಗಣಿಸುವುದು. ಇದ್ದಂತ ಸರ್ಕಾರಿ ಸಂಸ್ಥೆಗಳನ್ನ ಅಥವಾ ಸಾರ್ವಜನಿಕ ಸಂಸ್ಥೆಗಳನ್ನ ಸರಿಯಾಗಿ ಉಳಿಸ್ಕೊಳ್ತೀರಾ ಅಂತ ಕೇಳಿದ್ರೆ ಅದೂ ಇಲ್ಲ. ಓಕೆ, ಒಂದು ಕಡೆ ನೀವು ಖಾಸಗಿ ಸಂಸ್ಥೆಗಳನ್ನು ಉತ್ತೇಜಿಸಿ, ಅದನ್ನ ಉತ್ತೇಜಿಸುವುದು ನಿಮ್ಗೆ ಅನಿವಾರ್ಯ ಅಂತ ಒಂದು ವೇಳೆ ಒಪ್ಪಿಕೊಂಡ್ರೂ ಕೂಡ, ತರ್ಕಕ್ಕಾಗಿ ಒಪ್ಪಿಕೊಂಡ್ರೂ ಕೂಡ ಹೋಗಿ ಅದನ್ನು ಉತ್ತೇಜಿಸಿ. ಆದ್ರೆ ಅದೇ ಸಮಯಕ್ಕೆ ನೀವು ಸಾರ್ವಜನಿಕ ಸಂಸ್ಥೆಗಳನ್ನ ಈ ರೀತಿ ಕಡೆಗಣಿಸ್ತಿದ್ದೀರಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈ ಪುಸ್ತಕ ಮುಂದೆ. ಇದರಿಂದ ಏನಾಗುತ್ತೆ, ಒಂದು ಕಡೆ ಸರ್ಕಾರಿ ಸಂಸ್ಥೆಗಳನ್ನ ಸಾರ್ವಜನಿಕ ಸಂಸ್ಥೆಗಳನ್ನ ಕಡೆಗಣಿಸುವುದು, ಅದೇ ವೇಳೆಗೆ ಖಾಸಗಿ ಸಂಸ್ಥೆಗಳನ್ನ ಉತ್ತೇಜಿಸುವುದು. ಇಲ್ಲಿ ಈ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಬಡವರ ಮಕ್ಕಳೆಲ್ಲ, ಯಾಕಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಫೀಸ್ ಕಡಿಮೆ ಇದೆ, ಖಾಸಗಿ ಸಂಸ್ಥೆಗಳಲ್ಲಿ
ಫೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದ ಕಾರಣ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿದೆ, ಬಡವರ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ಹೋಗುವುದು, ಶ್ರೀಮಂತರ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಹೋಗುವುದು ಅನ್ನುವಂಥ ಒಂದು ಟ್ರೆಂಡ್ ಏನಿದೆ ಅದು ಈಗ ನಮ್ಮ ಉನ್ನತ ಶಿಕ್ಷಣಕ್ಕೂ ಪ್ರವೇಶಿಸಿದೆ. ಬಡವರ ಮಕ್ಕಳೆಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಹೋಗುವುದು, ಆ ಸಂಸ್ಥೆಗಳನ್ನ ಸರ್ಕಾರ ಕಡೆಗಣಿಸುವುದು. ಈ ಕಡೆ ಶ್ರೀಮಂತರ ಮಕ್ಕಳೆಲ್ಲ ಖಾಸಗಿ ಸಂಸ್ಥೆಗಳಿಗೆ ಹೋಗುವುದು, ಅದನ್ನ ಸರ್ಕಾರ ಉತ್ತೇಜಿಸುವುದು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ. ಹೀಗೇನಾಗುತ್ತೆ, ಒಂದು ಒಂದು ಕ್ಲಾಸ್ ಡಿಫರೆನ್ಸಿಯೇಷನ್, ಒಂದು ವರ್ಗೀಕರಣ ಏನಿದೆ, ಇಡೀ ಜನಸಂಖ್ಯೆಯನ್ನು ಒಂದು ವರ್ಗೀಕರಣ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಶಿಕ್ಷಣ ಮಾಡ್ತಾ ಇದೆ. ಶಾಲಾ ಶಿಕ್ಷಣದಲ್ಲೂ ಮಾಡ್ತಾ ಇದೆ, ಒಂದು ಶಿಕ್ಷಣದಲ್ಲೂ ಮಾಡ್ತಾ ಇದೆ. ಯಾವ ಶಿಕ್ಷಣ ಈ ವರ್ಗ ಭೇದವನ್ನ ಕಡಿಮೆಗೊಳಿಸಬೇಕಿತ್ತು, ಯಾವ ಶಿಕ್ಷಣ ಈ ವರ್ಗ ತಾರತಮ್ಯವನ್ನು ನಿವಾರಿಸಬೇಕಿತ್ತು, ಯಾವ ಶಿಕ್ಷಣ ಒಂದು ಸಮಾಜದಲ್ಲಿ ಎಲ್ಲಾ ರೀತಿಯ ಸಮಾನತೆಯನ್ನು ಪ್ರತಿಷ್ಠಾಪಿಸಬೇಕಿತ್ತು, ಆ ಶಿಕ್ಷಣ ಶಾಲಾ ತರಗತಿಗಳಲ್ಲಿ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವರ್ಗವನ್ನು ಸೃಷ್ಟಿಸುವಂತ ಕೆಲಸ ಮಾಡ್ತಾ ಇದ್ದಲ್ಲ, ಇದು ನಮ್ಮ ಕಾಲದ ಘೋರ ದುರಂತ ಅನ್ನುವಂತ ಒಂದು ಸಂದೇಶ ಖಾಸಗೀಕರಣದ ಕಥೆಯನ್ನ ಹೇಳ್ತಾ ಈ ಪುಸ್ತಕದಲ್ಲಿ ಶ್ರೀಪಾದ ಭಟ್ ಅವರು ಕಟ್ಟಿಕೊಡ್ತಾರೆ. ಇದನ್ನ ನಾವು ಓದ್ಬೇಕು ಮತ್ತು ಇದರ ಬಗ್ಗೆ ಒಂದಷ್ಟು ಜಾಗೃತರಾಗಬೇಕು ನಾವು. ಯಾಕಂತಂದ್ರೆ ನಾನು ಒಬ್ಬ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಈ ಮಾತನ್ನ ಧೈರ್ಯವಾಗಿ ಹೇಳ್ತೇನೆ. ನೋಡಿ, ಒಂದು ವಿಶ್ವವಿದ್ಯಾನಿಲಯ ಅಂತ ಇದ್ರೆ ಅದು ಸರ್ಕಾರಿ ರಂಗದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಖಾಸಗಿ ಒಂದು ವಿಶ್ವವಿದ್ಯಾನಿಲಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವವಿದ್ಯಾನಿಲಯ ಅಂತ ಒಂದು ವಿಶ್ವವಿದ್ಯಾನಿಲಯ ಕಲಿಬೇಕಾದ್ರೆ ಅದು ಸಾರ್ವಜನಿಕ ರಂಗದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ, ಅದು ಖಾಸಗಿ ರಂಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಖಾಸಗಿ ರಂಗದಲ್ಲಿ ಇರ್ಬೋದು, ಯಾವ್ದು ಇರ್ಬೋದು ಅಂತಂದ್ರೆ ಒಳ್ಳೆಯ ಒಂದು ವಿದ್ಯಾಸಂಸ್ಥೆ ಇರ್ಬೋದು, ಉನ್ನತ ಶಿಕ್ಷಣವನ್ನು ನೀಡುವಂತ ಒಂದು ಸಂಸ್ಥೆ ಇರ್ಬೋದು, ಸಂಸ್ಥೆ ಮಾತ್ರ, ವಿಶ್ವವಿದ್ಯಾನಿಲಯ ಅಲ್ಲ. ಯಾಕಂದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಈಗ ನಾನೀಗಾಗಲೇ ಪುಸ್ತಕದಿಂದ ಓದಿ ಹೇಳಿದ ಹಾಗೆ ಒಂದು ಅದು ಎಲ್ಲಾ ಜ್ಞಾನಗಳ ಸಂಗಮ ಸ್ಥಾನ ಅನ್ನೋದರ ಜೊತೆಗೆ ಅಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿಗೆ, ಬೇರೆ ಬೇರೆ ರೀತಿಯ ವೈರುಧ್ಯಮಯವಾದಂತಹ ರೀತಿಯ ಏನು ಪಾಯಿಂಟ್ ಆಫ್ ವ್ಯೂ ಅಂತ ಏನ್ ಹೇಳ್ತೇವೆ, ಅಭಿಪ್ರಾಯ ಭೇದಗಳಿಗೆ ಇವುದಕ್ಕೆಲ್ಲದೂ ಕೂಡ ಒಂದು ಆವಾಸ ಸ್ಥಾನ. ಅಲ್ಲಿ ನಡೆತಕ್ಕಂಥ ಜಿಜ್ಞಾಸೆ, ಅಲ್ಲಿ ನಡೆಯತಕ್ಕಂಥ ಪರ ವಿರೋಧ, ಮತ್ತೆ ಅಲ್ಲಿರತಕ್ಕಂಥ ಒಂದು ಸ್ವಾಯತ್ತತೆ ಮತ್ತು ಮುಕ್ತತೆ. ಯಾವುದಕ್ಕೆ ಸ್ವಾಯತ್ತತೆ ಅಂದ್ರೆ ಯೋಚನೆಗೆ ಸ್ವಾಯತ್ತತೆ, ಯೋಚನೆಗೆ ಮತ್ತು ಅಭಿವ್ಯಕ್ತಿಗೆ. ನಿಮಗೆ ಪಾರ್ಲಿಮೆಂಟ್ ನ ಒಳಗೆ ನೀವು ಏನು ಬೇಕಾದರೂ ಮಾತಾಡಿ ದಕ್ಕಿಸ್ಕೊಳ್ಬಹುದಲ್ಲ, ಯಾಕಂತಂದ್ರೆ ಅದು ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಆ ರೀತಿಯ ಸ್ವಾಯತ್ತ ಚಿಂತನೆಗೆ, ಮುಕ್ತ ಚಿಂತನೆಗೆ ಮತ್ತು ಮುಕ್ತ ಜಿಜ್ಞಾಸೆಗೆ ಒಂದು ರೀತಿಯ ಪಾವಿತ್ರ್ಯತೆ ಇದೆ ಮತ್ತು ಅದೊಂದು ಸಮಾಜಕ್ಕೆ ಅಗತ್ಯವಾಗಿದೆ. ಅದು ಒಂದಿರುವಂಥದ್ದು ಪಾರ್ಲಿಮೆಂಟ್ ನೊಳಗೆ, ಇನ್ನೊಂದಿರುವಂಥದ್ದು ಯೂನಿವರ್ಸಿಟಿ ಒಳಗೆ, ಯೂನಿವರ್ಸಿಟಿಯ ಕ್ಲಾಸ್ ರೂಮ್ ಒಳಗೆ. ಅತ್ಯಂತ ಏನು ನೀವು ನಿರ್ಬಿಡಿಯಿಂದ ಎಲ್ಲಾದ್ರೂ ಮಾತಾಡ್ಬೋದು ಅಂತ ಇದ್ರೆ ಜನಸಾಮಾನ್ಯರು, ಯಾಕಂದ್ರೆ ನಾವೆಲ್ಲರೂ ಕೂಡ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನಾವೆಲ್ಲರೂ ಕೂಡ ತರಗತಿಯಲ್ಲಿ ಇರಬಹುದು. ಆ ತರಗತಿ ಅನ್ನುವಂಥದ್ದು ಆ ಕಾರಣಕ್ಕೆ ಅದು ಪವಿತ್ರ. ಆ ಪಾವಿತ್ರ್ಯವನ್ನ ನೀವು ಒಂದು ಖಾಸಗಿ ಸಂಸ್ಥೆಯನ್ನು ಪ್ರತಿಷ್ಠಾಪಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯವಾಗುವುದಿದ್ರೆ ಅದು ಸಾರ್ವಜನಿಕ ಸಂಸ್ಥೆಯಲ್ಲಿ ಮಾತ್ರ. ಅದಕ್ಕೆ ಬೇರೆ ಬೇರೆ ರೀತಿಯ ಏನು ಅಡೆತಡೆಗಳು ಇವತ್ತು ಬಂದಿರ್ಬೋದು, ಪ್ರಶ್ನೆ ಬೇರೆ, ಆದ್ರೆ ಅದು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ, ಖಾಸಗಿ ಸಂಸ್ಥೆಯಲ್ಲಿ ಸಾಧ್ಯ ಇಲ್ಲ. ಈ ಖಾಸಗಿ ವಿಚಾರ ನಾವು ಮಾತಾಡ್ತಿರುವ ಹೊತ್ತಿಗೆ ಅದು ಎಷ್ಟೋ ಸಮಾಜದ ಎಷ್ಟೋ ವರ್ಗಗಳನ್ನ ಹೊರಗಿಡುತ್ತೆ ಅನ್ನೋದರ ಜೊತೆಗೆ ವಿಶ್ವವಿದ್ಯಾನಿಲಯ ಅನ್ನುವಂತ ಒಂದು ಪರಿಕಲ್ಪನೆಯನ್ನೇ ಅದು ವಿನಾಶ ಮಾಡಿಬಿಡುತ್ತೆ ಅನ್ನುವಂತ ಒಂದು ಅಪಾಯದ ಮುನ್ಸೂಚನೆಯನ್ನ ಈ ಪುಸ್ತಕ ಕಟ್ಟಿಕೊಡುತ್ತೆ. ಎರಡನೇದಾಗಿ ಕಮರ್ಷಿಯಲೈಸೇಷನ್ ಅಲ್ಲ ಕಮ್ಯುನಲೈಸೇಷನ್. ಇದು ಬಹಳ ಏನು ಅಪಾಯಕಾರಿಯಾದ್ದು ಮತ್ತು ಬಹಳ ನಮ್ಮನ್ನೆಲ್ಲ ಬಹಳ ಕಳವಳಕಾರಿಯಾಗಿರುವಂಥದ್ದು. ನೀವು ಮನುಷ್ಯ ಮಾತ್ರರಾದ್ರೆ ಈ ವಿಶ್ವವಿದ್ಯಾನಿಲಯದ ಆವರಣದೊಳಗೆ ನಡೆಯುವಂತ ಈ ಒಂದು ಪರಿವರ್ತನೆ ಇದೆಲ್ಲ, ಇದರ ಬಗ್ಗೆ ನೋವು ಅನುಭವಿಸಿ ಏನಾಗ್ತಿದೆ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ. ಈ ಸಮಾಜದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ವಿಷಯ ಏನಿದೆ ಅದು ವಿಶ್ವವಿದ್ಯಾನಿಲಯದ ಮೂಲಕ ಸಮಾಜಕ್ಕೆ ಹರಿಯುವಂತ ಒಂದು 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 ಸನ್ನಿವೇಶ ಪ್ರಾರಂಭ ಆಗಿದೆ ಅಲ್ಲ, ಇದನ್ನು ನಾವು ನೋಡಿಕೊಂಡು ಇರಬೇಕಾಗಿದೆ ಅಲ್ಲ ಅನ್ನುವಂತ ಒಂದು ಒಂದು ಏನು ಅಸಹಾಯಕತೆ ಈ ಪುಸ್ತಕನ ಓದ್ತಾ ನಮಗೆ ಕಾಣುತ್ತೆ. ಬರೀತಾರೆ ಅವರು 2000 ಅದರಲ್ಲೂ ಕೂಡ ಇದರ ಇಡೀ ಚರಿತ್ರೆಯನ್ನ ಕಟ್ಟಿಕೊಡುತ್ತಾ, ಇದು ಯಾವತ್ತಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಇದಕ್ಕೆ ಹಿಂದಿನ ಸರ್ಕಾರಗಳು ಹೇಗೆ ಕಾರಣ, ಈಗಿನ ಸರ್ಕಾರ ಹೇಗೆ ಕಾರಣ, ವಾಜಪೇಯಿ ಕಾಲದಲ್ಲಿ ಇದೇನಾಯಿತು ಇತ್ಯಾದಿಗಳನ್ನು ಕಟ್ಟಿಕೊಡ್ತಾ ಇರ್ತಾರೆ. 2019 ಈಚೆಗೆ ಈ ಮತೀಯವಾದೀಕರಣ ಅದರ ಪರಾಕಾಷ್ಠೆ ತಲುಪಿದೆ. ಇದು ಯಾವ ಹಂತ ತಲುಪಿದೆ ಎಂದರೆ ಡಾರ್ವಿನ್ನ ವೈಜ್ಞಾನಿಕ ವಿಕಾಸವಾದ ಸಿದ್ಧಾಂತವನ್ನು ಸುಳ್ಳು ಎಂದು ಪ್ರತಿಪಾದಿಸಲಾಗುತ್ತೆ. ಎಲ್ಲಿ ಪ್ರತಿಪಾದಿಸಲಾಗುತ್ತೆ? ಬೀದಿಯಲ್ಲ, ವಿಶ್ವವಿದ್ಯಾನಿಲಯ ತರಗತಿಗಳಲ್ಲಿ. ಡಾರ್ವಿನ್ ಸಿದ್ಧಾಂತವನ್ನು ಬೋಧಿಸಬಾರದೆಂದು ಕೇಂದ್ರ ಸಚಿವರೇ ಪ್ರತಿಪಾದಿಸುತ್ತಾರೆ.
ಚಾತುರ್ವರ್ಣ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಮತ್ತು ಪ್ರಕ್ಷೇಪ ಎಂದು ಹೇಳಲಾಗುವಂತಹ ಗ್ರಂಥಗಳನ್ನು ಪಠ್ಯಕ್ರಮದ ಭಾಗಗಳನ್ನಾಗಿ ಮಾಡಲಾಗಿದೆ. ಇತಿಹಾಸದ ತಿರುಚುವಿಕೆ ಈ ಹಿಂದೆ ಆದಿಬೀದಿಯಲ್ಲಿ ರಾಜಕೀಯ ಪ್ರಚಾರದ ಭಾಗವಾಗಿದೆ. ಇದು ನನ್ನ ಮಾತಾಡೋದಲ್ಲ, ಆದಿಬೀದಿಯಲ್ಲಿ ಪ್ರಚಾರದ ಭಾಗವಾಗಿದ್ದರೆ ಈಗ ಆ ಇತಿಹಾಸದ ತಿರುಚುವಿಕೆ ಅನ್ನೋದಿದೆಯಲ್ಲ, ಅದು ಒಂದು ಅಧಿಕೃತತೆ ಪಡೆದುಕೊಂಡು ಪಠ್ಯ ಪುಸ್ತಕದ ಪಠ್ಯಕ್ರಮಕ್ಕೆ ಪ್ರವೇಶಿಸಬೇಕು. ನೀವು ಎಲ್ಲಿ ಈ ರೀತಿ ಚರಿತ್ರೆಯನ್ನು ಬೋಧಿಸುವುದರಿಂದ, ಈ ರೀತಿ ನೀವು ರಾಜಕೀಯವನ್ನ ಒಂದು ಸಿದ್ಧಾಂತವನ್ನ ಪಠ್ಯಕ್ರಮಕ್ಕೆ ಅಳವಡಿಸುವುದರಿಂದ ಸಮಾಜದಲ್ಲಿ ಏನೇನು ಅನಾಹುತಗಳಾಗುತ್ತೋ ಅದಕ್ಕೆಲ್ಲವೂ ಕೂಡ ತರಗತಿಗಳಲ್ಲಿ ಬೀಜ ಹಾಕುವಂತ ಒಂದು ಕೆಲಸವನ್ನ, ತರಗತಿಯಲ್ಲಿ ಅವಳಿಗೆಲ್ಲವೂ ಕೂಡ ನೀರೆಳೆದು ಪೋಷಿಸುವಂತ ಒಂದು ಕೆಲಸವನ್ನ ಇವತ್ತು ಶಿಕ್ಷಣ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಶ್ರೀಪಾದ ಭಟ್ ಅವರು ಹೇಳ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ವೈರತ್ವದ ಸಿದ್ಧಾಂತವು ಹಿಂದೂ ರಾಷ್ಟ್ರೀಯತೆಯ ಇತಿಹಾಸಕ್ಕೆ ತಳಹದಿಯಾಗಿದೆ. ಇದು ಈಗಿನ ಪಠ್ಯಕ್ರಮದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಬರೀತಾ ಹೇಳ್ತಿರುವಂಥದ್ದು. ಮಧ್ಯಯುಗೀನ ಕಾಲದಲ್ಲಿ ಮುಸ್ಲಿಂ ದೊರೆಗಳು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಿದರು, ಆ ಕಾರಣಕ್ಕೆ ಹಿಂದೂ ನಾಗರಿಕತೆಗೆ ಹಿನ್ನಡೆಯಾಗಿದೆ ಎನ್ನುವಂತ ರಾಜಕೀಯ ಕಥನ ಇದೆಯಲ್ಲ, ಇವತ್ತು ಅದು ರಾಜಕೀಯ ಸಂಕಟದ ಭಾಗ ಮಾತ್ರವಲ್ಲ, ಅದು ಇವತ್ತು ಅಕಾಡೆಮಿಕ್ ಟೆಕ್ಸ್ಟ್ನ ಭಾಗ ಅಲ್ಲ. ಅದು ಭಾಗಗಳಲ್ಲೂ ಇದೆ, ಇಲ್ಲ ಅಂತ ಇಲ್ಲ. ಅದನ್ನ ಇವತ್ತು ಯಾವ ರೀತಿ ಮುನ್ನಡೆಗೆ ತರಲಾಗುತ್ತೆ ಅಂತಂದ್ರೆ, ಇತಿಹಾಸದ ನಾವೆಲ್ಲ ಓದಿಕೊಂಡು ಬಂದಂತ ಇತಿಹಾಸದ ಕೆಲವಾರು ಅಂಶಗಳನ್ನ ಸಂಪೂರ್ಣ ಬದಿಗಿಟ್ಟು ಇದನ್ನ ಮಾತ್ರ ಮುನ್ನಡೆಗೆ ತರುವಂತದ್ದು. ಈಗಾಗಲೇ 13 ಸಿನಿಮಾಗಳು ಈ ವಿಚಾರವಾಗಿ ಆಗಿದ್ದಾರೆ. ಇದು ಯಾವಾಗ ಈಗ ಆ ಸಿನಿಮಾ ಮಾಡ್ತಿದಾರಲ್ಲ, ಅವರೆಲ್ಲ ಯಾರು ಅಂತಂದ್ರೆ ಈ ಅನಿಷ್ಟ ತರಗತಿಗೆ ಪ್ರವೇಶಿಸುವ ಮೊದಲು ಶಿಕ್ಷಣ ಪಡೆದವರು. ಈಗ ಈ ಶಿಕ್ಷಣ ಪಡೆದವರು ಮುಂದೆ ಸಿನಿಮಾ ರಂಗದಲ್ಲಿ ಎಂತೆಂಥ ಸಿನಿಮಾವನ್ನ ಮಾಡಬಹುದು, ಮತ್ತೆ ಎಂತೆಂಥ ಕೃತಿಗಳನ್ನ ಬರೀಬಹುದು, ಈ ಸಮಾಜವನ್ನ ಯಾವ ರೀತಿಯಲ್ಲಿ ಅವರು ವಿಚಿತ್ರಗೊಳಿಸಬಹುದು ಅನ್ನೋದನ್ನ ಊಹಿಸಿದಾಗ ಭಯ ಆಗುತ್ತೆ. ಮತ್ತೆ ಯಾವ್ಯಾವ ಸತ್ಯಗಳನ್ನ ಮರೆಮಾಚ್ತಾರೆ ಅನ್ನೋದಕ್ಕೆ ಮತ್ತೆ ಹೇಳ್ತಾರೆ. ಬಾಬರ್ ಹೊರತುಪಡಿಸಿ ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್ ಎಲ್ಲರೂ ಕೂಡ ಅವಿಭಜಿತ ಭಾರತದಲ್ಲಿ ಜನಿಸಿದ್ದರು, ಈ ದೇಶವನ್ನು ಬಿಟ್ಟು ಹೋಗಲಿಲ್ಲ ಎನ್ನುವ ಸತ್ಯವನ್ನ ಇವತ್ತು ಪಠ್ಯಕ್ರಮದಲ್ಲಿ ಮರೆಮಾಚಲಾಗ್ತಾ ಇದೆ. ಇದರ ಜೊತೆಗೆ ಮುಸ್ಲಿಂ ಇದು ಬಹಳ ನಮ್ಗೆ ಎಲ್ಲರೂ ಕೂಡ ಬಹಳ ಜನಸಾಮಾನ್ಯರಿಗೆ ನೀವು ಬಹಳ ಸುಲಭವಾಗಿ ದಾಟಿಸಿಬಿಡ್ಬೋದು ಅಂತ ಏನು ಅಂತಂದ್ರೆ, ಮುಸ್ಲಿಂ ದೊರೆಗಳು ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಸಂಪತ್ತನ್ನು ಲೂಟಿ ಮಾಡಿದರು ಎನ್ನುವ ಹಿಂದುತ್ವ ಇತಿಹಾಸವನ್ನು ಪ್ರಚಾರ ಮಾಡುವುದು, ಇದಕ್ಕೆ ಪಠ್ಯಕ್ರಮವನ್ನು ಬಳಸಿಕೊಳ್ಳುವಂಥದ್ದು. ಇದನ್ನ ನೈಜ ಇತಿಹಾಸಕಾರರು ಅರ್ಥೈಸಿದ ದೃಷ್ಟಿಕೋನ ಬೇರಾಗಿತ್ತು. ಇದಕ್ಕೆ ಇನ್ನೊಂದು ಈ ವಿಚಾರಕ್ಕೆ ಇನ್ನೊಂದು ಮುಖ ಇದೆ, ಇನ್ನೊಂದು ಆಯಾಮ ಇದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಬಿಡುವ. ಇದು ಇವತ್ತು ಇದೆಲ್ಲ ಸಮಾಜದಲ್ಲಿ ಇರಲಿಲ್ಲ ಅಂತಲ್ಲ, ಇದೆಲ್ಲ ಸಾರ್ವಜನಿಕ ಚರ್ಚೆಯ ಭಾಗವಾಗಿರಲಿಲ್ಲ ಅಂತಲ್ಲ, ಇದೆಲ್ಲ ರಾಜಕೀಯ ಸಂಕಟದ ಭಾಗವಾಗಿರಲಿಲ್ಲ ಅಂತಲ್ಲ. ಈ ಬೇರೆ ಬೇರೆ ಕಡೆ ಇರುವಂತದ್ದು ಇವತ್ತು ಕ್ಯಾಂಪಸ್ನೊಳಗೆ ಪ್ರವೇಶಿಸುವಂತದ್ದು ಮತ್ತು ಪಠ್ಯಕ್ರಮದಲ್ಲಿ ಪ್ರವೇಶಿಸುವಂತದ್ದು, ತರಗತಿಯಲ್ಲಿ ಇದರ ಬಗ್ಗೆ ಚರ್ಚೆ ಆಗಿರುವಂತದ್ದು. ಮತ್ತು ನೀವು ಇತಿಹಾಸವನ್ನ ಓದುವುದು ಅಂತಂದ್ರೆ ಇಂಥ ಅಂಶಗಳನ್ನ ಮಾತ್ರ ಓದುವುದು ಅನ್ನುವ ರೀತಿಯಲ್ಲಿ ಈ ಪಠ್ಯಕ್ರಮವನ್ನ ಬದಲಿಸುವಂತಹ ಕೆಲಸ ಏನಾಗುತ್ತೆ. ಆ ಕಡೆ ಸೈನ್ಸ್ ಅಲ್ಲಿ ನೀವು ಸೈನ್ಸ್ ಅನ್ನ ಬಿಟ್ಟು ಏನೇನೋ ತಿಳ್ಕೊಬೋದು, ಈ ಕಡೆ ನೀವು ಮಾನವಿಕ ಅಂತ ನಾವು ಯಾರನ್ನ ಹೇಳ್ತೇವೆ, ಅಥವಾ ಸಮಾಜ ವಿಜ್ಞಾನ ಅಂತ ನಾವೇನು ಹೇಳ್ತೇವೆ, ಆ ಕಡೆ ಸೈನ್ಸ್ ಅನ್ನು ಬಳಸಿಕೊಂಡು ಅಥವಾ ವಿಜ್ಞಾನಗಳನ್ನ ಬಳಸಿಕೊಂಡು ಯಾವುದೋ ಒಂದು ಅಜೆಂಡಾವನ್ನು ತಲುಪುವಂಥದ್ದು, ಈ ರೀತಿ ಸಮಾಜ ವಿಜ್ಞಾನವನ್ನು ಮತ್ತು ಮಾನವಿಕಗಳನ್ನ ಬಳಸಿಕೊಂಡು ಯಾವುದೋ ಒಂದು ಅಜೆಂಡಾವನ್ನು ತಲುಪಿಸುವಂಥದ್ದು. ಈ ಒಂದು ಬದಲಾವಣೆ, ಈ ಒಂದು ಪರಿವರ್ತನೆ ಏನಿದೆ ಇದು, ಅಥವಾ ಈ ರೀತಿಯ ಒಂದು ಟ್ರೆಂಡ್ ಏನಿದೆ ಇದು ನಾವು 1991 ನಂತರದ ಭಾರತದ ಉನ್ನತ ಶಿಕ್ಷಣ ರಂಗದಲ್ಲಿ ಕಾಣಬೇಕಾದ ಒಂದು ದೊಡ್ಡ ವಿಷಾದದಿಂದ ದಾಖಲಿಸಬೇಕಾದ ಸಂಗತಿ ಅನ್ನುವಂಥದ್ದು ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಆನಂತರ ಎಲಿಟೈಸೇಷನ್ ಅಂದ್ರೆ ಹೇಗೆ ಈ ಖಾಸಗೀಕರಣ ಜೊತೆಗೇನೆ ಇದು ಕೇವಲ ಶಿಕ್ಷಣ ಅನ್ನುವಂಥದ್ದು ಉಳ್ಳವರ ಸೊತ್ತಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಬೇರೆ ಬೇರೆ ಆಯಾಮಗಳಿರ್ತಾರೆ. ಇಲ್ಲಿ ನೋಡಿ, ಇನ್ನೊಂದು ಕಡೆ ಬರೀತಾರೆ, ಈ ವೈದ್ಯಕೀಯ ಶಿಕ್ಷಣ ಕ್ಷೇತ್ರ ಇಂದಿಗೂ ಪ್ರತಿಷ್ಠಿತರ ಶಿಕ್ಷಣವಾಗಿರುವುದು ಇಲ್ಲಿನ ವೈರುಧ್ಯ. ಇದು ಉಳ್ಳವರು ಮತ್ತು ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೀತಾ ಇರೋದು. ಇಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಅರ್ಹತೆ ಗಳಿಸಲು ಅತ್ಯಂತ ದುಬಾರಿ ಶುಲ್ಕದ ಕೋಚಿಂಗ್ ಕೇಂದ್ರಗಳಲ್ಲಿ ತರಬೇತಿ ಪಡೆಯಲು ಸೂಕ್ತ ಅವಕಾಶಗಳಿಲ್ಲದೆ ಬಹುಪಾಲು ಗ್ರಾಮೀಣ ಭಾಗದ
ವಂಚಿತ ಸಮುದಾಯದ ವಿದ್ಯಾರ್ಥಿಗಳ ತೆರಗಡೆ ಆಗುವುದಿಲ್ಲ. ಅಂದ್ರೆ ನೀವು ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಕೇವಲ ಬರಬರ್ತಾ ಅದನ್ನ ಕೇವಲ ಒಂದು ವರ್ಗಕ್ಕೆ ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮೀಸಲಿಡಲಾಗುತ್ತೆ, ಇದು ಮೀಸಲಾತಿಯ ಇನ್ನೊಂದು ಆಯಾಮ ಆಗುತ್ತೆ ಅನ್ನೋದಕ್ಕೆ ಇದು ಒಂದು. ಯಾಕಂದ್ರೆ ನೀವು ಆ ವ್ಯವಸ್ಥೆಯಲ್ಲಿ ಹೋಗಿ ಆ ರೀತಿಯ ಕೋಚಿಂಗ್ ಪಡೆದು ಆ ರೀತಿ 24 ಗಂಟೆ ನೀವು ಏನು ಉಸಿರು ಆಡ್ಲಿಕ್ಕೂ ಟೈಮ್ ಇಲ್ಲದೆ ಓದಿದ್ರೆ ಮಾತ್ರ ನೀವು ಆ ಪರೀಕ್ಷೆ ಪಾಸ್ ಆಗಿ ನೀವು ವೈದ್ಯಕೀಯ ಶಿಕ್ಷಣದಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ನೀವು ಹಿಂದುಳಿದು ಬಿಡ್ತೀರಿ. ಸೊ ಬೇರೆ ಬೇರೆ ರೀತಿಯಲ್ಲಿ ಒಂದು ಇಡೀ ವರ್ಗವನ್ನ ನಾವು ಶಿಕ್ಷಣದಿಂದ ವಂಚಿತರಾಗತಕ್ಕಂತಹ ಒಂದು ಸನ್ನಿವೇಶವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ದುಬಾರಿ ಶಿಕ್ಷಣವನ್ನ ನೀವು ಹೊಂದಿದರೆ ಮಾತ್ರ, ಅಥವಾ ನೀವು ದುಬಾರಿ ಶುಲ್ಕವನ್ನು ಕೊಟ್ಟು ಶಾಲೆಯ ಶಿಕ್ಷಣ ಪಡೆದರೆ ಮಾತ್ರ ನಿಮಗೆ ಆ ಖಾಸಗಿ ಏನು ಸಂಸ್ಥೆಗಳಿದ್ದಾವೆ ಅಲ್ಲಿಗೆ ಪ್ರವೇಶ ಪಡೆಯಲಿಕ್ಕೆ ಸಾಧ್ಯ ಆಗುವಂತ. ಇಲ್ಲಾಂದ್ರೆ ನಿಮಗೆ ಅಕಸ್ಮಾತ್ ಆಗಿ ಖಾಸಗಿ ಶಾಲೆಗೆ ಒಬ್ಬರು ಈ ವರ್ಗದಿಂದ ಹೋಗ್ಬೇಕು ಅಂದ್ರೂ ಕೂಡ ಅದು ಸಾಧ್ಯ ಆಗುತ್ತೆ. ಈ ರೀತಿ ಒಂದು ಎಕ್ಸ್ಕ್ಲೂಷನರಿ ಟ್ರೆಂಡ್, ಎಕ್ಸ್ಕ್ಲೂಷನ್, ಈ ಏನು ಕಮ್ಯುನಲೈಸೇಷನ್, ಪ್ರೈವೇಟೈಸೇಷನ್ ಜೊತೆಗೆ ಈ ರೀತಿಯ ಒಂಥರ ಎಕ್ಸ್ಕ್ಲೂಷನ್ ಅಂದ್ರೆ ಹೊರಗಿಡುವಿಕೆಯ ಪ್ರಕ್ರಿಯೆ ನಿರಂತರವಾಗಿ ಶಿಕ್ಷಣದಲ್ಲಿ ಆಗ್ತಾ ಇರತಕ್ಕಂಥದ್ದು. ಕೊನೆಯದಾಗಿ ಸೆಂಟ್ರಲೈಸೇಷನ್. ನೋಡಿ, ಈ ಉನ್ನತ ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ, ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಚಾರ. ನಂತರ ಅದರ ಸಮವರ್ತಿ ಪಟ್ಟಿಗೆ ಹಾಕಲಾಯಿತು. ಇವತ್ತು ಬರಬರ್ತಾ ಆ ಇಡೀ ಉನ್ನತ ಶಿಕ್ಷಣವನ್ನ ಕೇಂದ್ರ ಸರ್ಕಾರನೇ ನಿರ್ಣಯಿಸಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನೀವು ಯುಜಿಸಿಯ ಬದಲು ಇನ್ಯಾವುದೋ ಒಂದು ಸಂಸ್ಥೆ ಅದನ್ನ ಈಗ ಟೇಕ್ ಓವರ್ ಮಾಡುವಂತ ಹಂತದಲ್ಲಿದೆ. ಅದು ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಪಠ್ಯಕ್ರಮ ಹೇಗಿರಬೇಕು ಅನ್ನೋದನ್ನು ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಶಾಲಾ ಕಾಲೇಜಿನಲ್ಲಿ ರಿಕ್ರೂಟ್ಮೆಂಟ್ ಹೇಗಾಗಬೇಕಂತ ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಯಾರ್ದು ಪ್ರಾಂಶುಪಾಲರ ನೇಮಕಾತಿ, ಬಿಸಿಗಳ ನೇಮಕಾತಿ ಹೇಗಾಗಬೇಕಂತ ನಿರ್ಣಯಿಸುತ್ತೆ. ಮತ್ತು ಇತ್ತೀಚೆಗೆ ಬಂದಂತಹ ಒಂದು ಕಾಯ್ದೆ ಏನಿದೆ, ಆ ಕಾಯ್ದೆ ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಯುಜಿಸಿ ಅಂದ್ರೆ ಅದು ಕೇವಲ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನಷ್ಟೇ, ನಿಯಮಾವಳಿಗಳನ್ನಲ್ಲ, ಮಾರ್ಗದರ್ಶಿ ಸೂತ್ರಗಳನ್ನ ಮೇಲಿಂದ ಹೇಳಿ ಇದು ಈ ರೀತಿ ಎಲ್ಲ ಇದ್ರೆ ಒಳ್ಳೆಯದು, ಇದನ್ನ ನೀವು ಬೇಕಾದಾಗ ಅಳವಡಿಸಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಇರ್ತಿತ್ತು. ಈಗ ಬರಬರ್ತಾ ಯುಜಿಸಿ ಅನ್ನೋದು ನೇರವಾಗಿ ನಿರ್ಬಂಧಗಳನ್ನ ಹೇಳುವಂತ ಹಂತಕ್ಕೆ ಹೋಗಿದೆ. ಈ ಪರಿವರ್ತನೆ ಇದೆಲ್ಲ ಇದು ನಮ್ಮ ಕೇವಲ ವಿಶ್ವವಿದ್ಯಾಲಯಗಳ ಮೇಲೆ ಆಗ್ತಿರ್ತಕ್ಕಂಥ ದಾಳಿ ಮಾತ್ರ ಅಲ್ಲ, ಇದು ನಮ್ಮ ಇಡೀ ಒಕ್ಕೂಟ ವ್ಯವಸ್ಥೆಯ ಮೇಲೆ ಆಗ್ತಿರ್ತಕ್ಕಂತಹ ದಾಳಿ ಅನ್ನುವಂಥ. ಸೊ ಇದು ಈ ಸೆಂಟ್ರಲೈಸೇಷನ್, ಒಂದು ದೇಶ ಮತ್ತು ಒಂದು ಅನ್ನೋದರಲ್ಲಿ ಈಗ ಒಂದು ದೇಶ ಮತ್ತು ಒಂದೇ ಪರಿಕಲ್ಪನೆಯ ವಿಶ್ವವಿದ್ಯಾನಿಲಯಗಳು, ಒಂದೇ ಪರಿಕಲ್ಪನೆಯ ಪಠ್ಯಕ್ರಮಗಳು ಅನ್ನುವ ಹಂತಕ್ಕೆ ಉನ್ನತ ಶಿಕ್ಷಣ ಇದೇ ರೀತಿ ಮುಂದುವರೆದರೆ ಜಾರಿ ಬಿಡ್ಬೋದು ಅನ್ನುವಂಥ ಒಂದು ಅಪಾಯದ ಮುನ್ಸೂಚನೆಯನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಕಾಣಬಹುದಾಗಿದೆ. ಈ ರೀತಿ ಪ್ರೈವೇಟೈಸೇಷನ್, ಸೆಂಟ್ರಲೈಸೇಷನ್, ಕಮ್ಯುನಲೈಸೇಷನ್, ಎಲಿಟೈಸೇಷನ್, ಈ 4 ಬ್ರಾಡ್ ಆದಂತಹ ಟ್ರೆಂಡ್ಗಳು ಅಥವಾ ಬಹಳ ಸ್ಥೂಲವಾದಂತಹ ಪರಿವರ್ತನೆಗಳನ್ನ ಉದಾರೀಕರಣೋತ್ತರ ಭಾರತದ ಉನ್ನತ ಶಿಕ್ಷಣ ರಂಗ ಕಾಣ್ತಾ ಇದೆ. ಈ ಟ್ರೆಂಡ್ಗಳು, ಈ ಪರಿವರ್ತನೆ ಇದೇ ರೀತಿ ಮುಂದುವರೆದರೆ ವಿಶ್ವವಿದ್ಯಾನಿಲಯಗಳು ಅಂತ ಕರೆಯಬಲ್ಲಂತಹ ಸಂಸ್ಥೆಗಳನ್ನ ಈ ದೇಶ ಕಳೆದುಕೊಳ್ಳುತ್ತೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾತ್ರ ಇರ್ತವೆ. ಮತ್ತೆ ಉನ್ನತ ಶಿಕ್ಷಣ ಅಂದ್ರೆ ಆ ಉನ್ನತ ಶಿಕ್ಷಣದಲ್ಲಿ ಉನ್ನತವಾದದ್ದು ಏನು ಎನ್ನುವುದರ ಬಗ್ಗೆ ಒಂದು ನಿಜವಾದ ಜಿಜ್ಞಾಸೆ ಪ್ರಾರಂಭ ಆಗಬೇಕಾಗಿದೆ. ಏನು ಉನ್ನತ ಅಂದ್ರೆ ಏನು? ಉನ್ನತ ಶಿಕ್ಷಣ ಅದು ಉನ್ನತ. ಏನದು ಉನ್ನತ ಶಿಕ್ಷಣ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣದಲ್ಲಿರತಕ್ಕಂತಹ ಉನ್ನತ ಅನ್ನೋ ಪದದ ಔಚಿತ್ಯ ಮತ್ತು ಅರ್ಥ ಏನು ಅನ್ನುವುದರ ಬಗ್ಗೆ ಇಡೀ ದೇಶ ಗಂಭೀರವಾಗಿ ಯೋಚಿಸಬೇಕು ಅನ್ನುವಂತಹ ಒಂದು ಕರೆಯನ್ನ ಈ ಪುಸ್ತಕ ಅಂತಿಮವಾಗಿ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ.